ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಸುಬ್ಬು? ಹೇಳ್ಬೇಡ ಬನ್ನಿ ಮೇಡಮ್. ಸುಬ್ಬು ದಯವಿಟ್ಟು ನನ್ ಮಾತ್ ಕೇಳು ಸುಬ್ಬು. ಆ ತರದಲ್ಲಿ ಯಾವ ನಿರ್ಧಾರನೂ ತಗೋಬೇಡ ನೀನು. ಈಗ್ಲೇ ಮನೆಯವ್ರಿಗೆಲ್ಲ ಈ ವಿಷಯ ಎಲ್ಲ ಹೇಳೋದ್ ಬೇಡ. ಅದಕ್ಕೆ ಅಂತ ಒಂದ್ ಟೈಮ್ ಬರುತ್ತೆ. ಆ ಟೈಮ್ ಇವಾಗ್ಲೇ ಬಂದಿದೆಯಲ್ಲ ಮೇಡಮ್. ನಮಗ್ ಬೇರೆ ದಾರಿನಾದ್ರೂ ಏನಿದೆ ಹೇಳಿ ನೀವು? ಈಗ ಮ್ಯಾರೇಜ್ ಸರ್ಟಿಫಿಕೇಟ್ ಯಾಕೆ ತಂದಿಲ್ಲ ಅಂದ್ರೆ ನೀವೇನ್ ಹೇಳ್ತೀರಾ? ಸುಬ್ಬು ಸೈನ್ ಮಾಡಿಲ್ಲ ಅಂತ ಹೇಳ್ತೀರಾ. ಆಗ ಅವ್ರು ನನ್ನ ಕೇಳ್ತಿರ್ತಾನೆ, ಯಾಕಪ್ಪ ಸುಬ್ಬು ಸೈನ್ ಮಾಡಿಲ್ಲ ಅಂತ. ಅವಾಗಾದ್ರೂ ನಾನು ಇರೋ ಸತ್ಯನ ಹೇಳಲೇಬೇಕಲ್ವಾ? ಅಲ್ಲ ಸುಬ್ಬು, ಅದಕ್ಕೆ ಕೇಳ್ಕೊತಾ ಇದ್ದೀನಿ. ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಆಗಲ್ಲ ಮೇಡಮ್. ಅಲ್ಲ ಸುಬ್ಬು, ನಾನು ಅದೊಂದು ಕೆಲಸ ನನ್ನಿಂದ ಆಗಲ್ಲ ಮೇಡಮ್. ತಿಳಿದನ ನಾನು ಬಲೆ ಸಿಗಾಕೊಂಡು ಆಗೋಗಿದೆ. ಈಗ ಗೊತ್ತಿದ್ದು ಬಾವಿಗೆ ಬಿಡೋದಕ್ಕೆ ನನಗೆ ಇಷ್ಟ ಇಲ್ಲ. ಬಾವಿನ ಏನ್ ಹೇಳ್ತಿದ್ಯಾ ಸುಬ್ಬು? ಏನ್ ಮೇಡಮ್, ನಾನು ನಿಮಗ್ ತಾಳಿನೇ ಕಟ್ದಿರ ಪ್ರಪಂಚದ ಕಣ್ಣಿಗೆ ಗಂಡನ ಆಗ್ಬಿಟ್ಟಿದೀನಿ. ಇವಾಗ ನಾನು ಇದಕ್ಕೆ ಸೈನ್ ಮಾಡಿದ್ರೆ ಪ್ರೂವ್ ಆಗ್ಬಿಡಲ್ವಾ ಮೇಡಮ್ ಲೀಗಲ್ ಆಗಿ? ಅದನ್ನ ನೆನ್ಸ್ಕೊಂಡ್ರೆ ಎಷ್ಟು ಭಯ ಆಗ್ತಾ ಇದೆ ಗೊತ್ತಾ ನನಗೆ. ಯಜಮಾನ್ರು ಲಲಿತಾ ದೇವಿ ಅಮ್ಮವರು ಪ್ರತಿ ಸಲಿನೂ ಅಳಿಯ ಅಂತ ಕರೆಯುವಾಗ ಎಷ್ಟು ಚುಚ್ಚುತ್ತೆ ಅಂತ ಗೊತ್ತಾ ನಿಮ್ಗೆ? ಅದಾದ್ರೂ ಗೊತ್ತಾ ನಿಮ್ಗೆ? ಮೇಡಮ್, ನಾನು ನಿಮ್ಮ ಮನೆಗೆ ಬರೀ ಕೆಲ್ಸದೋನ್ ಅಷ್ಟೇ. ಅಳಿಯ ಯಾವತ್ತೂ ಆಗಲ್ಲ, ಆಗಕ್ಕೆ ಸಾಧ್ಯನೂ ಇಲ್ಲ, ಆ ಯೋಗ್ಯತೆನೂ ನನಗಿಲ್ಲ. ನಾನು ಇವಾಗ ಹೇಗಿದ್ದೀನೋ ಹಾಗಿರೋದಕ್ಕೆ ಬಿಟ್ಬಿಡಿ. ನಾನಂತೂ ಇರೋ ಸತ್ಯನ ಹೋಗಿ ಹೇಳ್ತೀನಿ. ಅಮ್ಮ, ಅಜ್ಜಿ, ಅದು ನಾವಿಬ್ರು. ಏನದು ಇದು? ನಿಮ್ಗೆ ಮಾತಿದು ಮುಗ್ದಿಲ್ವಾ? ಇಲ್ಲಮ್ಮ, ನಾನು ಮಾತಾಡ್ತಿರೋದೇನು? ಅಯ್ಯೋ ಸುಬ್ಬು, ಗಂಡ ಹೆಂಡತಿಯ ಮೇಲೆ 1000 ಮಾತಿರುತ್ತೆ. ಅದನ್ನ ಕಟ್ಕೊಂಡು ನನ್ಗೇನಾಗ್ಬೇಕು? ಮೊದ್ಲು ಬಂದ್ ಕೆಲ್ಸ ಮುಗಿಸೋಣ. ಅಲ್ಲೆಲ್ರು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಆಮೇಲೆ ಗಂಟೆ ಕೂತ್ಕೊಂಡು ಮಾತಾಡಿ. ಅದಕ್ಕೆ ತಾನೇ ನಿಮ್ಮಿಬ್ರಿಗೂ ಗಂಟು ಹಾಕ್ಸಿರೋದು. ನೀವಿಬ್ರು ಜೀವನ ಪೂರ್ತಿ ನಗ್ನಗ್ತಾ ಸಂತೋಷವಾಗಿ ಮಾತಾಡೋರಂತೆ. ಸತ್ಯ, ಅಜ್ಜಿಗೆ ಸುಬ್ಬು ಮಾತಾಡಿದ್ದು ಏನು ಕೇಳಿಸ್ಲಿಲ್ಲ. ಇದೇನಿದು? ನಾನು ನಿಜ ಹೇಳಬೇಕು ಅಂತ ಅನ್ಕೊಂಡ್ರು ದೊಡ್ಡಮ್ಮವ್ರ ಮುಖ ನೋಡ್ತಿದ್ದ ಹಾಗೆ ನಿಜ ಹೇಳಕ್ ಮನ್ಸೇ ಬರ್ತಿಲ್ವಲ್ಲ. ನನಗೆ ಯಾಕೆ ಭಯ ಆಗ್ತಿದೆ? ಅಷ್ಟಕ್ಕೂ ನಾನು ಯಾಕೆ ಹೆದರ್ಕೋಬೇಕು? ಹಾ, ಬನ್ನಿ. ಅಯ್ಯೋ, ನಾನಿರೋ ವಿಷಯ ಎಲ್ಲ ಹೇಳ್ಬಿಟ್ರೆ ಶ್ರಾವಣಿ ಮೇಡಮ್ಗೆ ತುಂಬ ಬೇಜಾರಾಗುತ್ತೆ. ಮನೆಯವರೆಲ್ಲ ಅವ್ರ ಬಗ್ಗೆ ಏನು ತಿಳ್ಕೊತಾರೋ ಏನೋ. ಹಾಗಂತ ನನ್ನ ಜೀವನ ನಾನು ಯಾಕೆ ಹಾಳು ಮಾಡ್ಕೊಳ್ಳಿ? ಈಗಾಗಲೇ ಯಜಮಾನ್ರು ನನ್ನ ಬಗ್ಗೆ ಕೆಟ್ಟದಾಗೆ ತಿಳ್ಕೊಂಡಿದ್ದಾರೆ. ನಾನು ಅದನ್ನು ಸರಿ ಮಾಡ್ಕೋಬೇಕು. ಅಯ್ಯೋ, ನನ್ನ ಮನಸ್ಸಲ್ಲಿ ಏನಾಗ್ತಿದೆ? ನನಗೇನು ಮಾಡಲಿ? ಏನು ನಾ ಹೇಳಿದ್ ಕೇಳಿಸ್ತಿಲ್ವಾ ನಿಮ್ಗೆ? ನೋಡಿ, ಒಳ್ಳೆ ಕೆಲಸ ಯಾವಾಗ್ಲೂ ಒಳ್ಳೆ ಸಮಯದಲ್ಲೇ ಆಗ್ಬೇಕು, ಗೊತ್ತಾಯ್ತಾ? ಬನ್ನಿ, ಬೇಗ ರಿಜಿಸ್ಟ್ರೇಷನ್ ಕೆಲಸ ಮುಗಿಸೋಣ. ನಿಮ್ ತಾತನ ಆಸೆ ನೆರವೇರಿಸೋಣ. ಬನ್ನಿ. ಇವ್ರ ಮುಖ ನೋಡಿದ್ರೇನೆ ಗೊತ್ತಾಗ್ತದೆ ಮುಂದೆ ಇಲ್ಲಿ ನಡಿಬಹುದು ಅಂತ. ವೀರು, ರಿಜಿಸ್ಟ್ರೇಷನ್ಗೆ ಟೈಮ್ ಆಗ್ಲಿಲ್ವಾ? ಅದು ಲಾಯರ್ ಒಳಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.